ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಗಳಿಗೆಲ್ಲ ನೀರು ತುಂಬಿಸಲು ಸರ್ಕಾರಗಳು ತಾಲೂಕಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಮಂಗಳವಾರ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರವು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಮೀಸಲಿಡುವ ಭರವಸೆ ನೀಡಿದ್ರೂ ಇದುವರೆಗೂ ಈ ಹಣವನ್ನು ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರವು ಈ ಯೋಜನೆಗೆ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಸರ್ಕಾರಗಳು ರೈತರೊಂದಿಗೆ ರಾಜಕೀಯ ಮಾಡುವುದು ತರವಲ್ಲ ಎಂದರು. ಕಳೆದ 25 ವರ್ಷಗಳಿಂದಲೂ ಭದ್ರಾ ಮೇಲ್ದಂಡೆ ಯೋಜನೆಯಡಿ ತಾಲೂಕಿನ ಕೆರೆಗಳಿಗೆ ನೀರು ಹಾಯಿಸುವ ಕಾಮಗಾರಿಯ ಆರಂಭಕ್ಕೆ ಹೋರಾಟ ಮಾಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅಮರಣಾಂತ ಸತ್ಯಾಗ್ರಹಕ್ಕೆ ಮುಂದಾಗಿದ್ದು ಕೆಲವು ರೈತರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡದಿರುವುದು ಖಂಡನೀಯ ವಿಷಯವಾಗಿದೆ ಎಂದು ಕಿಡಿಕಾರಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಮಾತನಾಡಿ, ಭದ್ರಾ ಮೇಲ್ದಂಡೆ ಜಾರಿಗಾಗಿ ನಾವು ತಾಲೂಕು ಆಡಳಿತಕ್ಕೆ ಬೀಗ ಜಡಿದು ಪ್ರತಿಭಟಿಸಲು ಮುಂದಾಗಿದ್ದೇವೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಕಚೇರಿಗಳು ಬೀಗ ಜಡಿದುಕೊಂಡು ರೈತರನ್ನ ಸಾರ್ವಜನಿಕರನ್ನ ಕಡೆಗಾಣಿಸುತ್ತಲೇ ಬಂದಿವೆ. ಇದರ ಈ ವರ್ತನೆ ಬದಲಾಗದಿದ್ದರೆ ಬರಲಿರುವ ದಿನಗಳಲ್ಲಿ ರೈತರು ಕಚೇರಿಗಳಿಗೆ ನುಗ್ಗಿ ಬೀಗ ತೆರವು ಮಾಡುವ ದಿನಗಳು ದೂರವಿಲ್ಲ ಎಂದು ತಿಳಿಸಿದರು. ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಡಿಸಿ ನಾಗರಾಜ್ ಮಾತನಾಡಿ, ತಾಲೂಕು ಸತತ ಬರಗಾಲಕ್ಕೆ ತುತ್ತಾಗಿ ಇಲ್ಲಿನ ಜನರು ಹನಿ ನೀರಿಗೂ ಪರದಾಡುತ್ತಿದ್ದರು. ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರಗಳು ಮೀನಾಮೀಷ ಎನ್ನಿಸುತ್ತಿವೆ. ಇನ್ನಾದರೂ ಸಂಬಂಧಿಸಿದವರು ಇತ್ತ ಗಮನ ಹರಿಸಿ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹಾಯಿಸಬೇಕು ಎಂದರು. ಸ್ಥಳದಲ್ಲಿ ದಸಂಶ ಜಿಲ್ಲಾ ಸಂಚಾಲಕ ಕೆರೆ ಕೊಂಡಾಪುರ ಪರಮೇಶ್ವರಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಹಳ್ಳಿ ರವಿಕುಮಾರ್, ಸಿಪಿಐ ಕಾರ್ಯದರ್ಶಿ ಡಿ ಪೆನ್ನಯ್ಯ, ಎಸ್ ಪರಮೇಶ್, ಪಾಪಯ್ಯ, ಜಿ ಆರ್ತಿಪ್ಪಿಸ್ವಾಮಿ, ಹೊರೇಹಳ್ಳಿ ನಾಗರಾಜ್, ಪಿಟಿ ನಿಂಗನ, ಬಸವರಾಜ್, ಮಾಲಿಂಗಪ್ಪ, ಕೋಟೆ ಈರನ, ವೆಂಕಟೇಶ್, ರಾಮಾಂಜಿನಿ, ಶ್ರೀನಿವಾಸ್, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮತ್ತು ಸಮಾವೇಶ ಮಾಡಿ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸುಧಾಕರ್ ಸಾಹೇಬರು ಮತ್ತು ಚಳ್ಳಕೆರೆ ಶಾಸಕರಾದಂಥ ರಘುಮೂರ್ತಿ ಅವರು, ಚೀಫ್ ಇಂಜಿನಿಯರು ಮತ್ತು DC ಅವರು ಬಂದು ನಮಗೆ ಒಂದು ವಾರದಲ್ಲಿ ನಿಮಗೆ ಮೀಟಿಂಗ್ ಕರೆದು ಜಿಲ್ಲೆಗೆ ನಾವು 5,300 ಕೋಟಿಯನ್ನು ಕೇಂದ್ರ ಸರ್ಕಾರ ಮತ್ತು 5,000 ಕೋಟಿಯನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಇಟ್ಟು ಸಮಗ್ರ ನೀರಾವರಿ ಮಾಡ್ತೀವಿ ಅಂತೇಳಿ ಅವತ್ತು ಭರವಸೆ